ನನ್ನ ಎಲ್ಲ ಗ್ರಾಮೀಣ ಮಿತ್ರರಿಗೂ ಜಸ್ಟ್ ಪಾಸ್ ಆದ್ರೆ ಸಾಕ ನಿಮ್ಗೊಂದು ಒಳ್ಳೆಯ ನೋಟಿಫಿಕೇಶನ್ ಬಂದಿದೆ. CRPF ಅಲ್ಲಿ ನಿಮಗೆ ಪುರುಷ ಮತ್ತು ಮಹಿಳೆಯರಿಗೆ 9,195 ಪೋಸ್ಟ್ ಉದ್ಯೋಗ ಕರೆದಿದ್ದಾನೆ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇಂದ 9,195 ಪೋಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ. ನಿಮಗೆ ಒಳ್ಳೆಯ ಸುದ್ದಿ ಅನ್ಬೋದು. ಕಾನ್ಸ್ಟೇಬಲ್ ಡ್ರೈವರ್ ಮತ್ತು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಉದ್ಯೋಗ ಕರೆದಿದ್ದಾನೆ. ಕಾನ್ಸ್ಟೇಬಲ್ ಡ್ರೈವರ್ ಏಜ್ ಲಿಮಿಟ್ ಬಂದು ನಿಮಗೆ 21ರಿಂದ 27 ವಯಸ್ಸು ವಯೋಮಿತಿ ಇರಬೇಕು. ನಿಮಗೆ ಏಜ್ ರಿಲೆಕ್ಷನ್ 3 ವರ್ಷ ಏಜ್ ರಿಲೆಕ್ಷನ್ ಕರೆದಿದ್ದಾನೆ. ಮತ್ತು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆಗೆ 18ರಿಂದ 23 ವರ್ಷ ಏಜ್ ಲಿಮಿಟ್ ಇರಬೇಕು. ಆ ಹುದ್ದೆಗೂ ಬಂದು ಏಜ್ ರಿಲೆಕ್ಷನ್ ನಿಮಗೆ 3 ವರ್ಷ ಇರುತ್ತೆ. ಹಾಗಾಗಿ ಡ್ರೈವರ್ಸ್ ಹುದ್ದೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮಗೆ 10th ಪಾಸ್ ಆದ್ರೂ ಸಾಕು. ಹೈ ಬ್ಯಾಚ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮತ್ತು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಜಸ್ಟ್ 10th ಪಾಸ್ ಆದ್ರೆ ಸಾಕು. ಆದ್ರೆ ನಿಮ್ಗೆ ಯಾವ ಟ್ರೇಡ್ಸ್ಮನ್ ಹುದ್ದೆ ಹಾಕ್ತಿರಲ್ಲ ಆ ಹುದ್ದೆಗೆ ತಕ್ಕಂತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕು, ಜಸ್ಟ್ ಪಾಸ್ ಆದ್ರೆ ಸಾಕು. ಆದ್ರೆ ನೀವು ಯಾವ ಟ್ರೇಡ್ಸ್ಮನ್ ಹುದ್ದೆ ಹಾಕ್ತಿರಲ್ಲ ಅವಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಲೆಟರ್ ಇರ್ಬೇಕ. ಹಾಗಾಗಿ ಈ ಹುದ್ದೆ ಡ್ರೈವರ್ ಟ್ರೇಡ್ಸ್ಮನ್, ಡ್ರೈವರ್ ಕಾನ್ಸ್ಟೇಬಲ್ ಮತ್ತು CRPF ಹುದ್ದೆ ಅಪ್ಲೈ ಮಾಡ್ಬೇಕಂದ್ರೆ ಜನರಲ್ ಮತ್ತು OBC EWS ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ಮತ್ತೆ SC ST ಫೀಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಫೀ ಇದೆ. ಹಾಗಾಗಿ ನೀವು ನಿಮ್ಮ ಸಮೀಪದ ಆನ್ಲೈನ್ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ನಿಮಗೆ ಇದು ಸ್ಟಾರ್ಟ್ ಡೇಟ್ ಬಂದು 20/4/2026ರಿಂದ ಕ್ಲೋಸಿಂಗ್ ಡೇಟ್ ಬಂದು ಅಂದ್ರೆ ಅಪ್ಲಿಕೇಶನ್ ಮುಕ್ತಾಯದ ಡೇಟು 19/5/2026ವರೆಗೆ ಮುಕ್ತಾಯ ಆಗುತ್ತೆ. ಹೋಗಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ. ನಿಮ್ಗೆ ಅಪ್ಲಿಕೇಶನ್ ಲಿಂಕು ನಾನು ಯೂಟ್ಯೂಬಲ್ಲಿ ಕೊಡ್ತೀನಿ. ಹಾಗೂ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗ್ರಾಮೀಣ ನಾಗರಿಕ ಸೇವಾ ಕೇಂದ್ರ ಗರಗ್ ಪೇಜ್ ಇದೆ, ಹೋಗಿ ಫಾಲೋ ಮಾಡಿ. ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಶೇರ್ ಮತ್ತು ಫಾಲೋ ಮಾಡಿ. ಜೈ ಹಿಂದ್.